ಮೊದಲನೆಯ ಪ್ರಶ್ನೆ, ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಹೋಗಲಾಡಿಸಲು ಏನನ್ನ ಹಚ್ಚಬೇಕು? ಎ. ಹುಣಸೆ ಹಣ್ಣಿನ ರಸ, ಬಿ. ಅರಿಶಿಣ, ಸಿ. ನಿಂಬೆ ರಸ, ಡಿ. ಜೇನುತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಹುಣಸೆ ಹಣ್ಣಿನ ರಸ. ಎರಡನೆಯ ಪ್ರಶ್ನೆ, ಯಾವ ಜಿಲ್ಲೆಯನ್ನ ಛೋಟಾ ಬಾಂಬೆ ಎಂದು ಕರೆಯಲಾಗುತ್ತದೆ? ಎ. ಮೈಸೂರು, ಬಿ. ಹುಬ್ಬಳ್ಳಿ, ಸಿ. ಕೋಲಾರ, ಡಿ. ಧಾರವಾಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಹುಬ್ಬಳ್ಳಿ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ವಿಮಾನ ಪೈಲಟ್ನ ಸಂಬಳ ಎಷ್ಟು? ಎ. 5 ಲಕ್ಷ, ಬಿ. 2 ಲಕ್ಷ, ಸಿ. 1 ಲಕ್ಷ, ಡಿ. 1.5 ಲಕ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 2 ಲಕ್ಷಗಳು. ನಾಲ್ಕನೆಯ ಪ್ರಶ್ನೆ, ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಎಷ್ಟು ಉದ್ದ ಇರುತ್ತದೆ? ಎ. 20 ಅಡಿ, ಬಿ. 30 ಅಡಿ, ಸಿ. 10 ಅಡಿ, ಡಿ. 40 ಅಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 30 ಅಡಿಗಳು. ಐದನೆಯ ಪ್ರಶ್ನೆ, ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಎಲ್ಲಿ ಕಂಡುಬರುತ್ತದೆ? ಎ. ಹೊಟ್ಟೆಯ ಭಾಗದಲ್ಲಿ, ಬಿ. ಮಾಂಸದಲ್ಲಿ, ಸಿ. ರಕ್ತದಲ್ಲಿ, ಡಿ. ಕಿಡ್ನಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ರಕ್ತದಲ್ಲಿ. ಆರನೆಯ ಪ್ರಶ್ನೆ, ಯಾವ ಹಣ್ಣು ನಮ್ಮ ಮುಖವನ್ನು ಹೊಳೆಯುವಂತೆ ಮಾಡುತ್ತದೆ? ಎ. ಮಾವಿನ ಹಣ್ಣು, ಬಿ. ಸಪೋಟ ಹಣ್ಣು, ಸಿ. ಮೋಸಂಬಿ, ಡಿ. ಕಿತ್ತಳೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪಪಾಯ. ಏಳನೆಯ ಪ್ರಶ್ನೆ, ನೆನೆಸಿಟ್ಟ ಶೇಂಗಾ ಅಥವಾ ಕಡಲೆಕಾಯಿ ಸೇವಿಸುವುದರಿಂದ ಏನು ಉಪಯೋಗ? ಎ. ತೂಕ ಹೆಚ್ಚಳ, ಬಿ. ತೂಕ ಇಳಿಕೆ, ಸಿ. ನೆನಪಿನ ಶಕ್ತಿ ಹೆಚ್ಚಳ, ಡಿ. ರಕ್ತ ವೃದ್ಧಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಎಂಟನೆಯ ಪ್ರಶ್ನೆ, ಕಂಪ್ಯೂಟರ್ ಮುಂದೆ ಹೆಚ್ಚಾಗಿ ಕೂತು ಕೆಲಸ ಮಾಡುವವರು ಯಾವುದನ್ನು ಸೇವಿಸಿದರೆ ಆರೋಗ್ಯಕರ? ಎ. ಬೆಂಡೆಕಾಯಿ, ಬಿ. ಚೇಯ ಬೀಜಗಳು, ಸಿ. ಬಾದಾಮ್, ಡಿ. ಖರ್ಜೂರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಬೆಂಡೆಕಾಯಿ. ಒಂಬತ್ತನೆಯ ಪ್ರಶ್ನೆ, ಪ್ರಪಂಚದ ಕಣ್ಣು ಎಂದು ಯಾವ ಸರೋವರನ್ನ ಕರೆಯಲಾಗುತ್ತದೆ? ಎ. ಸುಪೀರಿಯರ್, ಬಿ. ಅಮೆಜಾನ್, ಸಿ. ಕ್ರೆಟರ್, ಡಿ. ಬಲ್ಕಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಕ್ರೆಟರ್ ಸರೋವರ. ಹತ್ತನೆಯ ಪ್ರಶ್ನೆ, ಹೆಚ್ಚು ನವಣೆ ಸೇವನೆ ಯಾವ ತೊಂದರೆಯನ್ನ ಉಂಟು ಮಾಡುತ್ತದೆ? ಎ. ರಕ್ತಹೀನತೆ, ಬಿ. ಹೊಟ್ಟೆ ಉಬ್ಬರ, ಸಿ. ಬಿಪಿ, ಡಿ. ವಾತರೋಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ವಾತರೋಗ. 11ನೆಯ ಪ್ರಶ್ನೆ, ಯಾವುದನ್ನ ಬೇಯಿಸಿ ತಿನ್ನುವುದಕ್ಕಿಂತ ಹಸಿಯಾಗಿ ಹಾಗೆ ತಿಂದರೆ ಒಳ್ಳೆಯದ್ದು? ಎ. ಕ್ಯಾರೆಟ್, ಬಿ. ಮುಲ್ಲಂಗಿ, ಸಿ. ಬೀಟ್ರೋಟ್, ಡಿ. ಟೊಮ್ಯಾಟೊ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಬೀಟ್ರೋಟ್. 12ನೆಯ ಪ್ರಶ್ನೆ, ಯಾವ ಗಿಡವನ್ನ ನೆಡುವುದರಿಂದ ಕೆಟ್ಟ ಶಕ್ತಿ ಮತ್ತು ವಾಮಾಚಾರದಂತಹ ಸಮಸ್ಯೆ ನಾಶವಾಗುತ್ತದೆ? ಎ. ಬಿಲ್ಪತ್ರೆ, ಬಿ. ತುಳಸಿ, ಸಿ. ತುಂಬೆ, ಡಿ. ತಾಳೆ. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಎ ಬಿಲ್ಪತ್ರೆ ಗಿಡ. 13ನೆಯ ಪ್ರಶ್ನೆ, ಚೇಳಿನ ವಿಷದಿಂದ ಏನನ್ನ ತಯಾರಿಸಲಾಗುತ್ತದೆ? ಎ ಆಲ್ಕೋಹಾಲ್, ಬಿ ಔಷಧಿ, ಸಿ ವಿಷ, ಡಿ ಕೆಮಿಕಲ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಔಷಧಿ. 14ನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳು ಕಂಡುಬರುತ್ತವೆ? ಎ 210, ಬಿ 209, ಸಿ 234, ಡಿ 206 ಮೂಳೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 206. 15ನೆಯ ಪ್ರಶ್ನೆ, ಉರಿಮೂತ್ರ ಸಮಸ್ಯೆಗೆ ಶಾಶ್ವತ ಪರಿಹಾರ, ಇದನ್ನ ಒಮ್ಮೆ ಮಾಡಿ ನೋಡಿ. ಎ ಶುಂಠಿ ಮಜ್ಜಿಗೆ ಸೇವನೆ, ಬಿ ಸೋರೆಕಾಯಿ ಜ್ಯೂಸ್ ಸೇವನೆ, ಸಿ ನೆಲ್ಲಿಕಾಯಿ ಸೇವನೆ, ಡಿ ಕಲ್ಲು ಸಕ್ಕರೆಯನ್ನ ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.